ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದೇನೆ ಅಂತ ಚಿನ್ನಯ್ಯ ಹೇಳಿದ ಕಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡಿದ್ರು. ಆದರೆ ಪಾಯಿಂಟ್ ನಂಬರ್ 6ರಲ್ಲಿ ಬಿಟ್ರೆ ಬೇರೆಲ್ಲೂ ಅಸ್ಥಿ ಪಂಜರಗಳು ಪತ್ತೆಯಾಗಲಿಲ್ಲ. ಹೀಗಾಗಿಯೇ ಬುರುಡೆ ಬಿಟ್ಟ ಚಿನ್ನಯ್ಯನ ಬುಡಕ್ಕೆ ಎಸ್ಐಟಿ ಅಧಿಕಾರಿಗಳು ಬಿಸಿ ನೀರು ಕಾಯಿಸ್ತಾ ಇದ್ದಾರೆ. ಎಸ್ಐಟಿ ಟೀಮ್ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಪರಿಶೀಲನೆ ಮಾಡ್ತಾ ಇದೆ. ನಿನ್ನೆ ಗಿರೀಶ್ ಮಟ್ಟಣ್ಣವರ್ ವಾಸವಿದ್ದ ಫ್ಲಾಟ್ ಸಮೀಪವಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ತಪಾಸಣೆ ನಡೆಸಲಾಗಿದೆ. 4 ರಿಂದ 5 ತಿಂಗಳ ಹಿಂದೆ ತಿಂಡ್ಲು ಬಳಿಯ ಇದೇ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಚಿನ್ನಯ್ಯ ಅಂಡ್ ಟೀಮ್ ಬಂದಿತ್ತಂತೆ. ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ, ಸುಜಾತಾ ಭಟ್, ಜಯಂತ್, ಚಿನ್ನಯ್ಯ ಒಟ್ಟಿಗೆ ಭೇಟಿಯಾಗಿದ್ದರಂತೆ. ಈ ವೇಳೆ ಪ್ಲಾನ್ ಮಾಡಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರೆಲ್ಲರೂ ಉಳಿದುಕೊಂಡಿದ್ದ ರೂಮ್ ತಪಾಸಣೆ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ 3 ತಂಡಗಳಿಂದ ಪರಿಶೀಲನೆ ಮಾಡಲಾಗಿದೆ. ಒಂದು ಟೀಮ್ನಿಂದ ಸಿಸಿಟಿವಿಗಳ ಪರಿಶೀಲನೆ ಮಾಡಿದರೆ ಮತ್ತೊಂದು ಟೀಮ್ನಿಂದ ಲೆಡ್ಜರ್ ಬುಕ್ ಪರಿಶೀಲನೆ ಮಾಡಲಾಗಿದೆ. ಇನ್ನೊಂದು ತಂಡದಿಂದ ಮಹಜರು ಪ್ರಕ್ರಿಯೆ ಮಾಡಲಾಗಿದೆ. ಅಲ್ಲದೆ ಅಪಾರ್ಟ್ಮೆಂಟ್ನ ಸಿಬ್ಬಂದಿಯ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಎಲ್ಲ ಪ್ರಕ್ರಿಯೆಗಳು ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕ ಲೆಡ್ಜರ್ ಬುಕ್, ಸಿಸಿಟಿವಿ, ಡಿವಿಆರ್ನ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆ ಮುಗಿಸಿ ಅಧಿಕಾರಿಗಳು ವಾಪಸ್ ತೆರಳಿದರು. ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ಪಡೆದಿದೆ. ನಾಡಿದ್ದು ಕಸ್ಟಡಿ ಅಂತ್ಯವಾಗಲಿದ್ದು ಸೆಪ್ಟೆಂಬರ್ 3ರಂದು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ತನಿಖೆಯ ಉದ್ದೇಶದಿಂದ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆ ಬಗ್ಗೆ ಮಾತನಾಡಿರೋ ದೂರುದಾರ ಟಿ ಜಯಂತ್, ಎಸ್ಐಟಿ ಮತ್ತೆ ಕರೆದ್ರೆ ನಾನು ವಿಚಾರಣೆಗೆ ಹೋಗಿ ನನ್ನ ಬಳಿ ಇರೋ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ. ಈಗಲೂ ಸಹ ನಾನು ಎಸ್ಐಟಿಗೆ ಬೇಕಾದ ಸಹಕಾರವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಎಲ್ಲರ ಕಡೆ ರೈಡ್ ಆಗ್ತಾ ಇದೆ. ಬೆಳೆಂದ್ರೆ ಬಂದು ಮಾಜರ್ ಮಾಡಿ ನಾನು ಭೀಮ ಬಂದಿದ್ದಾನ ಹೌದಾ ಅಲ್ವಾ ಎಲ್ಲ ಕೇಳ್ತಾ ಇದ್ರು. ಎಲ್ಲವನ್ನು ಹೇಳಿದ್ದಾರೆ, ಮನೆಯವರು ಹೇಳಿದ್ರು. ನಾನು ಹೇಳಿದೆ ಯಾವುದೇ ಸುಳ್ಳು ಹೇಳಬೇಡಿ, ಸತ್ಯಾಸತ್ಯ ಘಟನೆ ಏನಿದೆ ಅದನ್ನು ಹೇಳಬೇಕು. ಮತ್ತು ಇವ SIT ಅವ್ರು ಬರುವಾಗ ತಮ್ಮ ಮಾಧ್ಯಮ ಮಿತ್ರನಾಗಿ ಕರೆ ಮಾಡ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು ಹೌದಾ ಅಂತ. ನಾನು ಹೇಳಿದೆ ಗೊತ್ತಿಲ್ಲ, ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಮನೆಯವ್ರಿಗೆ ಹೇಳಿದ್ದೀನಿ. ಅವಾಗ ಏನೋ ಬರ್ತಾ ಇದ್ದಾರೆ, ಅವರು ಹೇಳಿದ್ರು ಇಲ್ಲ ಮಾಧ್ಯಮ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಮನೆಗೆ ಬಂದರು. ಮನೆಗೆ ಬರುವಾಗ ನನಗೆ ಫೋನ್ ಬಂತ ಅಲ್ಲಿ ಅಕ್ಕಪಕ್ಕದಿಂದ ಮನೆಗೆ ಬಂದಿರೋ ಸಂತೋಷ್ ವಯಸ್ಸು ಅಂತ ಹೇಳಿ ಮಗ ಇದ್ದ ಅಲ್ಲಿ ಶಾಪಲ್ಲಿ. ಮಗನಿಗೆ ಹೇಳಿದೆ ಮನೆಗೆ ಹೋಗು ಅಂತ ಹೇಳಿದೆ. ಅವ್ರು ಏನು ಕೇಳೋದಕ್ಕೆ ಉತ್ತರ ಕೊಡು ಅಂತ ಹೇಳಿದೆ. ಅದೇ ಥರ ಮಗಳೊಂದು 2:30-3 ಗಂಟೆಗೆ ಬಂದರು. ಅವಳು ಶಾಪಲ್ಲಿ, ಅವಳಿಗೆ ಹೇಳಿದೆ ನಾನು. ಸಾಯಂಕಾಲ 6 ಮನೆಯವ್ರು ಬರ್ತಾಯಿದ್ರು. ಮನೆಯವ್ರು ಬಂದರು. ಫಸ್ಟಿಗೆ ಭಯ ಇತ್ತು, SIT ಅಂದರೆ ಏನೋ ಅಂತ ದೊಡ್ಡ ಭಯ ಇತ್ತು. ಆದರೆ ಅಲ್ಲೋಗಿ ಮಾತಾಡಿಸುವಾಗ ನಾನು ಹಿಂದೆನೇ ಹೇಳಿದ್ವಿ, ನಮ್ಮೊಂದು ಅಣ್ಣ ತಮ್ಮಂದಿರು, ನಮ್ಮೊಂದು ಫ್ಯಾಮಿಲಿ ಥರ ಇದ್ದೀವಿ. ಅವರು ಎಂಕ್ವೈರಿ ಮಾಡ್ತಾರೆ. ಅವ್ರ ಕೆಲಸ ಅಂದರೆ ಎಂಕ್ವೈರಿ ಮಾಡೋದು. ಅದಕ್ಕೆ ಸಹಕಾರ ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಯಿತು ಎಲ್ಲರ. ಎಸ್ಐಟಿ ಮಹಜರಿಗೂ ಮುನ್ನವೇ ಬುರುಡೆ ಗ್ಯಾಂಗ್ ಸ್ಥಳದಲ್ಲಿ ಪರಿಶೀಲನೆ ಮಾಡಿತ್ತಂತೆ. ಈ ಸ್ಫೋಟಕ ವಿಚಾರವನ್ನ ದೂರುದಾರ ಟಿ ಜಯಂತ್ ನ್ಯೂಸ್ 18 ಮುಂದೆ ಬಾಯ್ಬಿಟ್ಟಿದ್ದಾರೆ. ಮಟ್ಟಣ್ಣನವರ್ ಅವರನ್ನ ಚಿನ್ನಯ್ಯ ನೇತ್ರಾವತಿ ನದಿ ತೀರದ ಪ್ರದೇಶಕ್ಕೆ ಕರೆದೊಯ್ದಿದ್ದ. ಅವನು ಸ್ಥಳ ತೋರಿಸಿದ ಬಳಿಕವೇ ಉತ್ಖನನ ನಡೆದಿತ್ತು ಅಂತ ಜಯಂತ್ ಹೇಳಿದ್ದಾರೆ. ಗಿರೀಶನಿಗೆ ಸ್ವಲ್ಪ ತೋರಿಸ ಮುನ್ನೆ ಹೇಳಿದಾರ, ಸ್ಟೇಟ್ಮೆಂಟ್ ನಮ್ಮ ಮಾಧ್ಯಮದಲ್ಲಿ ಕೊಟ್ಟಿದ್ದಾರಲ್ಲ, ತೋರಿಸಿದ ನಂತರ ಇದು ಮುಂದುವರಿಸಿದ್ದು. ನಾನಿರಲಿಲ್ಲ, ಅವರೊಟ್ಟಿಗೆ ಇದು ಬಿಟ್ಟಿದ್ದಲ್ಲ ತೋರಿಸಿ. ಆ ನಂತರ ಅದಕ್ಕೇನ ಧೈರ್ಯ ಇಲ್ಲ ಅಂತ ಹೇಳುವಾಗ ಇವು ತಂದು ಕೊಟ್ಟಿರೋದು ಅಂತ ಅವ್ರು ಹೇಳ್ತಾರೆ. ಅದೆಲ್ಲ ಅವರೊಂದು ಖುಷಿ. ಇದು ರಾಜ್ಯ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ 2 ಗಂಟೆಗೆ ಬೃಹತ್ ಸಮಾವೇಶ ಮಾಡಲಿದ್ದಾರೆ. ಸಮಾವೇಶದಲ್ಲಿ 10,000ಕ್ಕೂ ಹೆಚ್ಚು ಜನರನ್ನು ಸೇರಿಸುವಂತ ಪ್ಲಾನ್ ಮಾಡಲಾಗಿದೆ. ಇನ್ನು ನಿನ್ನೆ JDS ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಮಾಡಲಾಯಿತು. JDS ಮುಖಂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಸತ್ಯಯಾತ್ರೆಯನ್ನ ಕೈಗೊಂಡಿದ್ದರು. ಧರ್ಮಸ್ಥಳ ಮುಖ್ಯ ದ್ವಾರದಿಂದ ದೇಗುಲದವರೆಗೂ ಕೂಡ JDS ಕಾರ್ಯಕರ್ತರು ಪಾದಯಾತ್ರೆ ಮೂಲಕ ತೆರಳಿದರು. ಧರ್ಮಸ್ಥಳ ಚಲೋ ವಿಚಾರವಾಗಿ ಮಂಗಳೂರಿನಲ್ಲಿ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟ, ವಿಜಯೇಂದ್ರ ಅವರು ಕ್ಷೇತ್ರದ ಪಾವಿತ್ರ್ಯತೆ ಉಳಿಸಲು ಧರ್ಮಸ್ಥಳ ಚಲೋ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಎಲ್ಲ ಆಯಾಮದಲ್ಲೂ ಈ ಪ್ರಕರಣದ ತನಿಖೆ ಆಗಬೇಕು. ಅಪಪ್ರಚಾರ ಮಾಡುವವರಿಗೆ ಕಮ್ಯುನಿಸ್ಟ್ ಪಾರ್ಟಿ SDPI ಹಣ ಸಹಾಯ ಮಾಡ್ತಾ ಇದೆ. ಹೀಗಾಗಿ ಈ ಪ್ರಕರಣವನ್ನ NIAಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಂಬಿಕೊಂಡಿರುವಂಥ ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಹಿಂದೂ ಶ್ರದ್ಧಾ ಕೇಂದ್ರಗಳ ಅಪಚಾರ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಧರ್ಮಸ್ಥಳ ಚಲೋ ಅನ್ನುವ ಕಾರ್ಯಕ್ರಮದ ಮುಖಾಂತರ ಆಗಲಿಕ್ಕಿದೆ. ಹೊರ ರಾಜ್ಯಗಳಿಂದ ಜನ ಇದರಲ್ಲಿ ಒಳಗೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರುತ್ತಿರುವಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಭಾಗದಿಂದ ಇದಕ್ಕೆ ಹಣವನ್ನು ಹೊಂದಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಕಮ್ಯುನಿಸ್ಟ್ ಪಾರ್ಟಿ, SDPI ನಂಥ ಸಂಘಟನೆಗಳು ಇದರ ಬೆನ್ನಿಗೆ ನಿಂತಿದೆ. ಈ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರ ಗಮನಕ್ಕೆ ಬಂದಿರುವಂಥ ಈ ಸಂದರ್ಭದಲ್ಲಿ ಒಟ್ಟು ಎಲ್ಲ ಆಯಾಮಗಳಲ್ಲಿಯೂ ತನಿಖೆ ಆಗಬೇಕು. ನಮ್ಮ ಸನ್ಮಾನ್ಯ
ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ, ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಆಗಬೇಕು. ಈ ಕೇಸ್ನಲ್ಲಿ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ, ಇದನ್ನ ಎನ್ಐಎಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಹಳಷ್ಟು ಜನ ನಂಬತಕ್ಕಂಥ ಧಾರ್ಮಿಕವಾಗಿ ಹಿಂದೂ ಧರ್ಮ ನಂಬತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ. ಇದ್ರ ಬಗ್ಗೆ ಯಾರೋ ವ್ಯಕ್ತಿಗಳು ಬಂದು ಆರೋಪವನ್ನು ಮಾಡಿದಾಗ ಅದನ್ನು ತಿಳ್ಕೊಳ್ಬೇಕನ್ನೋಂಥ ಜವಾಬ್ದಾರಿಯನ್ನು ಈ ಸರ್ಕಾರ ಮಾಡ್ತಾ ಎಲ್ಲೋ ಒಂದು ಕಡೆ ಇದು ಕೂಡ ಎಡಪಂಥೀಯರ ಪ್ರಭಾವಕ್ಕೊಳಗಾಯಿತೋ, ನಗರ ನಕ್ಸಲರ ಪ್ರಭಾವಕ್ಕೊಳಗಾಯಿತೋ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ಏಜೆನ್ಸಿಗಳ ಪ್ರಭಾವ ಇವರ ಮೇಲಾಯಿತೋ, ಎಲ್ಲವೂ ಕೂಡ ಸೂಕ್ತವಾದಂಥ ತನಿಖೆ ಇವತ್ತು ಆಗಬೇಕಾಗಿದೆ. ನಮ್ಮ ಆಗ್ರಹ ಎನ್ಐಎಗೆ ಇದು ತನಿಖೆ ಆಗಬೇಕು. ಇದರ ಷಡ್ಯಂತ್ರ ಯಾರ ಕಡೆಯಿಂದ ಆಗಿದ್ದು ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತ. ಧರ್ಮಸ್ಥಳ ಕೇಸ್ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳು ಮಾಡಿದೆ, ಪೊಲೀಸರು ಅಲ್ಲಿರುವಂತಹ ಅಧಿಕಾರಿಗಳು ದಕ್ಷರಿದ್ದಾರೆ, ಆದರೆ ಇಲ್ಲಿ ಇರುವಂತವರು ಕಳ್ಳರಿದ್ದಾರೆ. ಇವರೇ ಅಧಿಕಾರಿಗಳಿಗೆ ಹೇಳಿ ಧರ್ಮಸ್ಥಳದ ಪಾವಿತ್ರ್ಯತೆ ಧಕ್ಕೆ ಬರುವಂತೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಎಡಪಂಥೀಯ ಶಕ್ತಿಗಳು ಇದನ್ನ ಮಾಡಿಸಿದ್ದಾರೆ. ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗೆ ಕಾಂಗ್ರೆಸ್ ಕೂಡ ಸಾಥ್ ಕೊಟ್ಟಿದೆ ಅಂತ ಕಿಡಿಕಾರಿದ್ರು. ಧರ್ಮಸ್ಥಳ ಪಾವಿತ್ರ್ಯತೆ ಹಾಳು ಮಾಡಿದವ್ರು ಇವರು, ಪಾವಿತ್ರ್ಯತೆ ಹಾಳು ಮಾಡಿದವ್ರು. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಾರೇನ್ರಿ? ಇಲ್ಲೂ ಇಷ್ಟು ಜನ ಲೀಡರ್ ಬಂದಾರಲ್ಲ, ನಿಮ್ಮ ಮುಂದೆ ನಾ ಕೇಳಿದ್ದೇನೆ, ನೀವು ಯಾಕೆ ಅವನು ಬುರುಡೆ ತೊಗೊಂಡು ಬಂದ ನಂತರ ಆ ಬುರುಡೆ ಎಲ್ಲಿದಂತ ಕೇಳುವಷ್ಟು ಕಾಮನ್ ಸೆನ್ಸ್ ಬೇಕಾ ಬೇಡ? ಈ ಬುರುಡೆ ಎಲ್ಲಿತ್ತಂತ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ. ಇದು ಬಹಳ ದೌರ್ಭಾಗ್ಯದ ಸಂಗತಿ. ಪೊಲೀಸರ ಬಗ್ಗೆ, ಅಲ್ಲಿದ್ದಂಥ ಆಫೀಸರ್ ಬಗ್ಗೆ ನನಗೆ ಪೂರ್ತಿಯಾದಂಥ ಭರವಸೆ. ಭಾಳ ಎಫಿಷಿಯೆಂಟ್ ಆಫೀಸರ್ ಇದ್ದಾರೆ ಅವರು. ಆದರೆ ಇವರೇನಿದ್ದಾರಲ್ಲ ಮ್ಯಾಲೆ ಕೂತ ಕಳ್ಳರು, ಇವರು ಅವ್ರಿಗೆ ಹೇಳಿದ್ದಾರೆ, ನೀವು ಹಿಂಗೆ ಮಾಡಿರಿ, ಸ್ವಲ್ಪ ಗದ್ದಲ ಇರಲಿ ಅಂತ ಹೇಳಿ, ಶ್ರದ್ಧಾ ಕಮ್ಮಿ ಆಗಲಿ ಅಂತ ಕಾಂಗ್ರೆಸ್ನಲ್ಲಿರುವಂಥ ಅಲ್ಟ್ರಾ ಲೆಫ್ಟಿಸ್ಟ್ ಶಕ್ತಿಗಳು ಇದನ್ನು ಮಾಡಿಸಿ. ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಕಮಲ ಪಡೆ ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಂಡಿರುವಂಥದ್ದು. ಆದರೆ ಇದೆಲ್ಲ ರಾಜಕೀಯ ಅಂತ ಕೈಪಡೆ ವಾಗ್ದಾಳಿಯನ್ನು ಮಾಡಿದೆ. ಈ ಬಗ್ಗೆ ಕೊಪ್ಪಳದಲ್ಲಿ ಪ್ರತಿಕ್ರಿಯಿಸಿರುವಂಥ ಜನಾರ್ದನ್ ರೆಡ್ಡಿ, ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡುವಂಥ ಪ್ರಶ್ನೆ ಬರಲ್ಲ ಅಂತ ಅವಶ್ಯಕತೆಯೂ ನಮಗಿಲ್ಲ. ಪವಿತ್ರ ಸ್ಥಳಗಳ ಬಗ್ಗೆ ಅಪಪ್ರಚಾರ ಮಾಡ್ತಿರೋದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಕೆಲಸ ಮಾಡ್ತಾ ಇದೆ ಅಷ್ಟೇ ಅಂತ ಹೇಳಿದರು. ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತು ಕೆಲವೊಂದು ಯೂಟ್ಯೂಬರ್ಸ್ಗಳಿಂದ ಏನೊಂದು ದೊಡ್ಡ ಮಟ್ಟದ ಒಂದು ಅಪಪ್ರಚಾರನೇ ನಡೆದಿತ್ತು. ಆ ವಿಚಾರದ ಭಾಗವಾಗಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಯಲ್ಲಿ ಒಳಗೆ ಮತ್ತು ಹೊರಗಡೆ ಸಾಕಷ್ಟು ಒಂದು ಹೋರಾಟಗಳನ್ನ ಹಮ್ಮಿಕೊಂಡಿರುವಂಥ ವಿಚಾರ. ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಅಲ್ಲಿಗೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಆ ಧರ್ಮಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಆ ಮಂಜುನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನುವಂಥದ್ದಕ್ಕೆ ಏನು ಧರ್ಮೋ ರಕ್ಷಿತ ಅಂತೇಳಿ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಈ ರೀತಿ ಒಂದು ಅಪಪ್ರಚಾರ ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಗಲ್ಲ ಅನ್ನೋಂಥ ಒಂದು ಇದಕ್ಕೆ ಫುಲ್ ಸ್ಟಾಪ್ ಇಡಲಿಕ್ಕೆ NIAಯಿಂದ ಒಂದು ಇನ್ವೆಸ್ಟಿಗೇಷನ್ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಮಾಡ್ತಾರೆ, ಅದೇ ಕೇಂದ್ರದ ಅನುದಾನದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತ್ರ ಮಾತೇ ಎತ್ತಲ್ಲ. ಬಿಜೆಪಿ ಇದ್ದಾಗ ಸಿಬಿಐಗೆ ಒಂದು ಪ್ರಕರಣ ಕೂಡ ಕೊಟ್ಟಿಲ್ಲ, ಈಗ ಧರ್ಮಸ್ಥಳ ಕೇಸ್ ಕೊಡಿ ಅಂತಾರೆ. ಎಸ್ಐಟಿಗೆ ನಾನು ಸಮಯ ನಿಗದಿ ಮಾಡಿಲ್ಲ, ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ. ತನಿಖೆಗೆ ಯಾವುದೇ ಹಸ್ತಕ್ಷೇಪ ಮಾಡಲ್ಲ, ಜನರಿಗೆ ಸತ್ಯ ಗೊತ್ತಾಗಬೇಕು, ಬೇರೆ ತನಿಖೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ MB ಪಾಟೀಲ್, ಚಲುವರಾಯಸ್ವಾಮಿ ಕೂಡ ರಿಯಾಕ್ಷನ್ ಕೊಟ್ಟರು. ಈಗ ಬಿಜೆಪಿಯವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಯಾವತ್ತಾರು ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಯಾವತ್ತಾರು ಮಾತಾಡಿದಾರ? ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ. ಅವರು 2008 ಅಧಿಕಾರದಲ್ಲಿದ್ದಾರೆ. ಯಾವತ್ತಾದ್ರೂ ಒಂದು ದಿನ CBI ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸೋದು. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಜೆಪಿಯವರಿಗೆ ಧರ್ಮದ ಹೆಸರ ಮೇಲೆ, ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು. ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಡೆವಲ್ಯೂಷನ್ದಾಗ ಫಂಡ್ಸ್ ಬರಬೇಕು ರಾಜ್ಯಕ್ಕೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ಅದ್ರ ಬಗ್ಗೆ ಚಿಂತೆ ಇಲ್ಲ. ಈಗೇನಾಗಿದೆ, SITಯನ್ನ ನೇಮಿಸಬೇಕಾಗಿದ್ದು ಅನಿವಾರ್ಯ ಇತ್ತು. ನಾವು ಅಷ್ಟೇ ಅಲ್ಲ, ನಾನು ಪದೇ ಹೇಳಿದ್ರಿ, ಬಿಜೆಪಿ ಅವರು ಅಧಿಕಾರದಾಗಿದ್ರೆ ಅವರು ಕೂಡ SITಯನ್ನು ನೇಮಿಸ್ತಾ ಇದ್ರು.
SIT ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ. ಇವತ್ತು SIT ತನಿಖೆ ಮಾಡಿದೆ, ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತೊಂದು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲಿಗೆಡುವಂಥ ಕೆಲಸವನ್ನು SIT ಮಾಡ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಬಾರಿಗೆ ಜೈಲು ಸೇರಿರುವಂಥ ದರ್ಶನ್ ನರಕಯಾತನೆ ಅನುಭವಿಸುವಂತಾಗಿದೆ. ಮೊದಲೇ ಬೆನ್ನು ನೋವು ಅಂತಿದ್ದಂಥ ಕಾಟೇರ ಈಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೊರಗಿದ್ದಾರೆ. ದರ್ಶನ್ಗೆ ಜೈಲಾಧಿಕಾರಿಗಳು ತೆಳುವಾದಂಥ ಬೆಡ್ಶೀಟ್ ಕಾಟನ್ನು ಕೊಟ್ಟಿದ್ದಾರೆ. ಇದರಿಂದ ಮಲಗಲಿಕ್ಕೆ ನಿದ್ದೆನೂ ಕೂಡ ಬರ್ತಾ ಇಲ್ಲ. ಸಾಲದಕ್ಕೆ ಬ್ಯಾರಕ್ ಸುತ್ತಲೂ ಸುತ್ತುವರೆದಂಥ ಬಾಡಿ ಓನ್ ಕ್ಯಾಮೆರಾ ಹಾಗೂ CCTV ಕಣ್ಗಾವಲು ಇರೋದ್ರಿಂದ ನರಕ ದರ್ಶನವಾಗ್ತಾ ಇದೆ. ಇನ್ನು ದರ್ಶನ್ ಜೈಲು ಶಿಫ್ಟ್ ಮತ್ತು ಸೌಲಭ್ಯ ನೀಡುವ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ದರ್ಶನ್ ಪರ ವಕೀಲರು ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡದಂತೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಜೊತೆಗೆ ನಾಗರಾಜ್, ಲಕ್ಷ್ಮಣ್ ಮತ್ತು ಪ್ರದೂಷ್ನಿಂದ ಅರ್ಜಿ ಸಲ್ಲಿಸಲಾಗಿದೆ. ಹೀಗಾಗಿ ನಾಳೆ 64ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಇವತ್ತು ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಲಿದ್ದಾರೆ. ಇವತ್ತು ಮಧ್ಯಾಹ್ನ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ರಾಷ್ಟ್ರಪತಿ ಆಗಮಿಸಲಿದ್ದಾರೆ. ಸಂಜೆ 4 ಗಂಟೆಗೆ ನಡೆಯಲಿರುವ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾತ್ರಿ 8 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದು ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಬೆಳಗ್ಗೆ ಮೈಸೂರು ಅರಮನೆಗೆ ಭೇಟಿ ನೀಡಿ ಬೆಳಗಿನ ಉಪಹಾರ ಸವಿದು 11 ಗಂಟೆಗೆ ಮೈಸೂರಿನಿಂದ ವಾಪಸ್ ಹೊರಡಲಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ 2 ದಿನಗಳ ಕಾಲ ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ ಸ್ವಗ್ರಾಮ ಸಿದ್ದರಾಮನ ಹುಂಡಿಗೆ ಸಿದ್ದರಾಮಯ್ಯ ಭೇಟಿಯನ್ನು ಕೊಡಲಿದ್ದಾರೆ. ನಂತರ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಬರಮಾಡಿಕೊಳ್ಳಲಿದ್ದು ರಾಷ್ಟ್ರಪತಿಗಳ ಜೊತೆ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿವಾದದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈ ಪವರ್ ಕಮಿಟಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ವಿಜೇತೆ. ನಾಡಹಬ್ಬ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತೇನಿಲ್ಲ. ಇದು ಮುಸ್ಲಿಂ, ಕ್ರಿಶ್ಚಿಯನ್ ಸೇರಿ ಎಲ್ಲರ ಹಬ್ಬ. ಮಹಾರಾಜರ ಕಾಲದಿಂದಲೂ ಹಬ್ಬ ಆಗ್ತಾ ಇದೆ. ಹೈದರಾಲಿ, ಟಿಪ್ಪು ಕಾಲದಲ್ಲೂ ದಸರಾ ಹಬ್ಬ ನಡೆದಿದೆ. ಬಿಜೆಪಿಗರು ಡೋಂಗಿಗಳು, ಅವರ ಮಾತುಗಳನ್ನು ಕೇಳಬಾರದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಟ್ಟಿದ್ರು. ನಾಡ ಅಧಿದೇವತೆ ಚಾಮುಂಡೇಶ್ವರಿಗೆ ಅಶೋಕ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿರುವಂತಹ ಅಶೋಕ್, ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಇಂದು ಶ್ರದ್ಧಾ ಕೇಂದ್ರ ಟಾರ್ಗೆಟ್ ಮಾಡುವ ಮನಸ್ಥಿತಿ ತೆಗೆದುಹಾಕಲಿ. ನಾಳೆ ನಾವು ಧರ್ಮಸ್ಥಳ ಚಲೋವನ್ನು ಮಾಡ್ತಾ ಇದ್ದೇವೆ. ಚಾಮುಂಡಿ ಬೆಟ್ಟದ ಬಗ್ಗೆ ಪದೇ ಪದೇ ಮಾತನಾಡಿದರೆ ಚಾಮುಂಡೇಶ್ವರಿ ಚಲೋ ಕೂಡ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಬಾನು ಮುಷ್ತಾಕ್ ಕನ್ನಡ ಧ್ವಜಕ್ಕೆ ಅಪಮಾನವನ್ನ ಮಾಡಿದ್ದಾರೆ. ಅವರು ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಸಾಧಕ ಸಿಗೋದಿಲ್ವಾ? ಕನ್ನಡದ ಬಗ್ಗೆ ಅಗೌರವ ತೋರಿದವರನ್ನೇ ಕರೆಯಬೇಕಾಗಿತ್ತ? ಕನ್ನಡದ ಬಾವುಟದ ಬಗ್ಗೆ ಬಾನು ಮುಷ್ತಾಕ್ ಆಡಿರುವಂತಹ ಮಾತಿನ ಬಗ್ಗೆ ಕ್ಷಮೆ ಕೇಳಿರಬೇಕು ಅಂತ ಹೇಳಿದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ಹಿಂದೂಗಳು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ, ಮುಸ್ಲಿಂ ಯಾರಾದರೂ ಮೂರ್ತಿ ಪೂಜೆ ಮಾಡ್ತಾರಾ? ಸಿದ್ದರಾಮಯ್ಯ ಸರ್ಕಾರದ್ದು ಅತಿಯಾಯ್ತು, ಎಲ್ಲಾ ಕಡೆ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂಗಳು ಓಟ್ ಹಾಕಿಲ್ವಾ? ಬರೀ ಮುಸ್ಲಿಮರೇ ಓಟ್ ಹಾಕಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಧರ್ಮ ತುಳಿಯುವ ಕೆಲಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನರೇ ಕಾಂಗ್ರೆಸ್ಗೆ ಪಾಠ ಕಲಿಸ್ತಾರೆ ಅಂತ ಹೇಳಿದರು. ಮತಗಳ್ಳತನದ ಹೋರಾಟದ ವಿರುದ್ಧ ಹೇಳಿಕೆ ನೀಡಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಂಥ ಮಾಜಿ ಸಚಿವ KN ರಾಜಣ್ಣ ಬೆನ್ನಿಗೆ ಸ್ವಾಮೀಜಿಗಳು ನಿಂತಿದ್ದಾರೆ. ತುಮಕೂರಿನಲ್ಲಿರುವಂಥ ರಾಜಣ್ಣ ನಿವಾಸಕ್ಕೆ ಕನಕ ಗುರುಪೀಠದ ಈಶ್ವರನಾನಂದಪುರ ಸ್ವಾಮೀಜಿ, ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಸೇರಿದಂತೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ನಿನ್ನೆ ಭೇಟಿಯನ್ನು ಕೊಟ್ಟಿದ್ದರು. ಈ ಕುರಿತು ಪ್ರತಿಕ್ರಿಯಿಸಿರುವಂಥ ರಾಜಣ್ಣ, ಗುರುಗಳ ಆಶೀರ್ವಾದದಿಂದ ನನ್ನ ಹೋರಾಟಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ರು. ಆದರೆ ಅವರ ಹಿಂದೆ MLA ಇಲ್ಲ ಅಂತ ಅವರನ್ನ ಪಕ್ಷಕ್ಕೆ ಕರ್ಕೊಂಡಿಲ್ಲ. ಡಿಕೆಶಿ ಆರ್ಎಸ್ಎಸ್ ಹಾಡು ಹೇಳುವ ಬದಲು ಅವರು ಇಟಲಿ ಮಾತೆ ಬಗ್ಗೆ ಹೇಳಿದ್ರೆ ಸಿಎಂ ಆಗ್ತಾ ಇದ್ರು ಅಂತ ಲೇವಡಿ ಮಾಡಿದರು. ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಮಾತಾಡಿದ್ರೆ ಪಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿಬಿಟ್ಟು ಇದು ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಿದ್ರು ಸೋನಿಯಾ ಗಾಂಧಿ. BJP ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು. ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ MLA ಇಲ್ಲ ಅಂತ ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದ 3 ದಿನದಿಂದ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಫೋನ್ ರಿಸೀವ್ ಮಾಡದ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಅಧಿಕಾರಿ
ಬಿಂದುಮಣಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಇಲಾಖೆ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ 3 ದಿನಗಳಿಂದ ಶಾಸಕ ಸುಬ್ಬಾರೆಡ್ಡಿ ಅವರು ಬಿಂದುಮಣಿಗೆ ಫೋನ್ ಅನ್ನು ಮಾಡಿದರೂ ಕೂಡ ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಸುಬ್ಬಾರೆಡ್ಡಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು. ಈ ಬಗ್ಗೆ ಪರಿಶೀಲಿಸಿದ ಬಳಿಕ ರಾಜ್ಯಪಾಲರ ನಿರ್ದೇಶನದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಎಸ್ ಏಜಸ್ ಪಾಷಾರ್ ಅವರು ಬಿಂದುಮಣಿಯನ್ನ ಕರ್ತವ್ಯದಿಂದ ಅಮಾನತು ಮಾಡಿ ಆದೇಶವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಇನ್ನು 3 ದಿನ ಭಾರೀ ಮಳೆಯಾಗಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಮಳೆರಾಯ ಅಬ್ಬರಿಸಿ ಬೊಬ್ಬರಿಸಿದ್ದಾನೆ. ಕೆಆರ್ಪುರಂ, ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಜೋರು ಮಳೆಯಿಂದ ರಸ್ತೆಗಳು ಜಲಾವೃತವಾಗಿದ್ದವು. ನಿಂತ ನೀರಲ್ಲಿ ಸವಾರರು ಹೋಗಲಾರದೆ ಪರದಾಡಿದ್ದಾರೆ. ಇತ್ತ ಕೊಡಗು, ಮೈಸೂರು, ತುಮಕೂರು, ಬಾಗಲಕೋಟೆ, ಗದಗ, ಹಾವೇರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹುಬ್ಬಳ್ಳಿಯ ಗಬ್ಬೂರು ಕ್ರಾಸ್ನಿಂದ ಧಾರವಾಡದ ನರೇಂದ್ರವರೆಗೂ ನಡೀತಾ ಇರುವಂತಹ ಕಾಮಗಾರಿಯಿಂದ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಧಾರವಾಡ ಬೈಪಾಸ್ ರಸ್ತೆ ಕಾಮಗಾರಿ ಇನ್ನೂ ಮುಗಿತಾ ಇಲ್ಲ. ಸಾವಿನ ಹೆದ್ದಾರಿಯಿಂದ ಜನರಿಗೆ ಮುಕ್ತಿ ಸಿಗ್ತಾ ಇಲ್ಲ. 2022ರಲ್ಲಿ ಆರಂಭವಾದ ಕಾಮಗಾರಿ ಇನ್ನೂ ನಡೀತಾನೇ ಇದೆ. ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಅರ್ಧಂಬರ್ಧ ಕಾಮಗಾರಿ ನಡೆಸಿ ಹೆದ್ದಾರಿ ಪ್ರಾಧಿಕಾರ ಕೈ ತೊಳೆದುಕೊಂಡಿದೆ. ಆದರೆ ಮಳೆ ಬಂದು ರಸ್ತೆ ಹದಗೆಟ್ಟು ಮತ್ತಷ್ಟು ಅವಾಂತರಗಳು ಸಂಭವಿಸಿದೆ. ಹೀಗಾಗಿ ಕಾಮಗಾರಿ ಪೂರ್ಣಗೊಳಿಸಲು ಜನರು ಆಗ್ರಹಿಸಿದ್ದಾರೆ. ಯಲ್ಲಾಪುರದಿಂದ ಬೆಂಗಳೂರಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೀತಾ ಇರುವಂಥ ಕಾಮಗಾರಿಯಿಂದ ಜನ ಪರದಾಡುವಂತಾಗಿದೆ. ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣಿಕರು ಸುಸ್ತಾಗಿದ್ದಾರೆ. ನಿತ್ಯ ಸಾವಿರಾರು ವಾಹನಗಳು ಹೆದ್ದಾರಿಯಲ್ಲಿ ಓಡಾಡಲಿವೆ. ಆದರೆ ಕಾಮಗಾರಿ ವಿಳಂಬದಿಂದ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡಲಾಗಿದೆ. ಒಟ್ಟು 119 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಸೇತುವೆಗಳನ್ನು ಮಾಡಲಾಗ್ತಾ ಇದೆ. 50 ಅದು ಆಮ್ಗತಿಯಲ್ಲಿ ಆಗಿಲ್ಲ, ಭಾಳ ತ್ವರಿತವಾಗಿ ಆಗಿದೆ, ಭಾಳ ತ್ವರಿತವಾಗಿ ನಡೆದಿದೆ. ಭಾಳ ಇನ್ನೂ ಒಂದು ತಿಂಗಳಲ್ಲಿ ಒಂದು ಬ್ರಿಡ್ಜ್ ಉದ್ಘಾಟನೆ ಆಗುತ್ತೆ. ಇನ್ನೂ 3 ತಿಂಗಳಲ್ಲಿ ಇನ್ನೊಂದು ಬ್ರಿಡ್ಜ್ ಕೂಡ ಉದ್ಘಾಟನೆ ಆಗುತ್ತೆ. ಮೊನ್ನೆ ನಾನು ಕೂಡ ನೋಡಿ ಕಾಂಟ್ರಾಕ್ಟ್ರಿಗೆ ಕೂಡ ಅದು ನಾನು ಕೂಡ ನೋಡ್ತಾ ಇದ್ದೀವಿ. ದಿನಪ್ರತಿನಿತ್ಯ ಭಾಳ ಟ್ರಾಫಿಕ್ ಜಾಮ್ ಆಗಿ ತೊಂದರೆ ಆಗ್ತಾ ಇದೆ. ಅವ್ರು ಅಷ್ಟೇ ಫಾಸ್ಟಾಗಿ ಕೂಡ ಕಾಂಟ್ರಾಕ್ಟ್ರು ಕೂಡ ಅಷ್ಟೇ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ದೊಡ್ಡ ಕಾಮಗಾರಿ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ತಾ ಇನ್ನೊಂದು 3-4 ತಿಂಗಳಲ್ಲಿ ಅದನ್ನ ಸಾರಿಗೆ ಸುಗಮವಾಗಿ ಇದು ಸಾರಿಗೆ ವ್ಯವಸ್ಥೆಗೆ ಅನುಕೂಲ ಮಾಡಿ ಕೊಡ್ತೀವಿ. ಅದು ಮೆತ್ತಗಲ್ಲು ಸ್ವಲ್ಪ ಕಾಮಗಾರಿ ಇವೆರಡನ್ನೂ ಮೊದಲು ಮುಗಿಸ್ಲಿಕ್ಕೆ ಹೇಳಿದ್ದೀವಿ. ಮೆತ್ತಗಲ್ಲಿ ಇಷ್ಟು ತೊಂದರೆ ಇಲ್ಲ, ಇವೆರಡು ಇಲ್ಲಿ ಭಾಳ ತೊಂದರೆ ಆಗ್ತಾ ಇದೆ. ಇವು ಮುಗಿದ ತಕ್ಷಣ ಮೆತ್ತಗಳನ್ನು ಕೂಡ ಮುಗಿಸ್ತಂಥ ಕೆಲಸವನ್ನು ಕೂಡ ಮಾಡಿ. ಊಟ ಮಾಡ್ತಾ ಇದ್ದ ವೇಳೆ ಗಂಟಲಲ್ಲಿ ಅನ್ನ ಸಿಲುಕಿ ಯುವಕ ಸಾವನ್ನಪ್ಪಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಬಿಣಗಾತಲ್ಲಿ ನಡೆದಿದೆ. 38 ವರ್ಷದ ಅಮಿತ್ ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಸಹ ಬಳಲ್ತಾ ಇದ್ದ. ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದ. ನಿನ್ನೆ ರಾತ್ರಿ ಮನೆಯಲ್ಲಿ ಊಟ ಮಾಡುವಾಗ ಅನ್ನ ಗಂಟಲಲ್ಲಿ ಸಿಲುಕಿ ತೊಂದರೆ ಅನುಭವಿಸಿದ್ದಾನೆ. ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿದ್ರು. ಈ ವೇಳೆ ವೈದ್ಯರು ಪರೀಕ್ಷೆ ಮಾಡಿದಾಗಲೇ ಸಾವನ್ನಪ್ಪಿದ್ದಾನೆ. ಬಾಳೆಗೊನೆಗಳನ್ನು ಹೊತ್ತ ಇದ್ದಂತಹ ಟೆಂಪೋ ಏರೋದಕ್ಕೆ ಕಾಡಾನೆಯೊಂದು ಯತ್ನಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ನಡೆದಿದೆ. ಟೆಂಪೋ ಹುಣಜನೂರು ಚೆಕ್ಪೋಸ್ಟ್ ಮೂಲಕ ತಮಿಳುನಾಡಿನ ಹಾಸನೂರು ಕಡೆಗೆ ತೆರಳುತ್ತಾ ಇತ್ತು. ಟೆಂಪೋ ವೇಗವಾಗಿ ತೆರಳುತ್ತಾ ಇದ್ರೂ ಬಿಡದ ಕಾಡಾನೆ ಟೆಂಪೋವನ್ನು ಹಿಂಬದಿಯಿಂದ ಹತ್ತಿ ಬಾಳೆಹಣ್ಣು ತಿನ್ನಲು ಪ್ರಯತ್ನ ಪಟ್ಟಿರುವಂತಹ ದೃಶ್ಯ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ. ಬಂಡೀಪುರದ ಕಾಡಂಚಿನ ಚನ್ನಮಲ್ಲಿಪುರ ಗ್ರಾಮದ ಜಮೀನ್ ಒಂದರಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ವಿಷಯ ತಿಳಿದರೂ ಖಾಲಿ ಕೈಯಲ್ಲಿ ಬಂದ ಅರಣ್ಯ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಬೋನು ಅಳವಡಿಸಿ ಹುಲಿ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಅದು ವಿಡಿಯೋ ಮಾಡಿಲ್ಲ, ಅಲ್ಲಿ ಹೋಗಿ ಭಯ ಆಯ್ತದ ನನಗೆ. ಅಲ್ಲಿ ಆಚರ್ಕೊಂಡು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣನಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮೈಸೂರಿನ ಮಹದೇವಪುರದ ಹುಡುಗಿ ಪಾವನ ಜೊತೆ ಚಿಕ್ಕಣ್ಣನಿಗೆ ಮದುವೆ ನಿಶ್ಚಯವಾಗಿದೆ. ಹೂವು ಮುಡಿಸುವಂತ ಶಾಸ್ತ್ರ ಆಗಿದ್ದು ಶೀಘ್ರದಲ್ಲೇ ನಿಶ್ಚಿತಾರ್ಥಕ್ಕೆ ಸಿದ್ಧತೆ ಮಾಡಿಕೊಳ್ಳಲಿದ್ದಾರೆ. ನಟ ಕಿಚ್ಚ ಸುದೀಪ್ಗೆ 52ನೇ ಹುಟ್ಟುಹಬ್ಬದ ಸಂಭ್ರಮ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಕಿಚ್ಚ ಸುದೀಪ್ ಪ್ರೆಸ್ ಮೀಟ್ ಕರೆದಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಹೊಸ ಸಿನಿಮಾಗಳು ಹಾಗೆ ಒಂದಷ್ಟು ವಿಶೇಷ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇವತ್ತು ರಾತ್ರಿ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ನಟ ಸುದೀಪ್ ದಂಪತಿ ಭೇಟಿ ಕೊಟ್ಟಿದ್ರು. ಬಳಿಕ ಮೈಸೂರಿನಲ್ಲಿ ನಿರ್ಮಾಪಕ ಸಂದೇಶ್ ನಾಗರಾಜ್ ಬರ್ತ್ಡೇ ಸಂಭ್ರಮದಲ್ಲಿ ಸುದೀಪ್ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಸುದೀಪ್, ಶೀಘ್ರವೇ ನಾವೆಲ್ಲರೂ ಸಿಗೋಣ. ಸೆಪ್ಟೆಂಬರ್ 28ಕ್ಕೆ ಪರದೆ ಮೇಲೆ ಬರ್ತೀನಿ ಅಂತ ಹೇಳೋದರ ಮೂಲಕ ಬಿಗ್ ಬಾಸ್ ಸೀಸನ್ 12 ಆರಂಭವಾಗುವ ಸುಳಿವನ್ನು ಕೊಟ್ಟಿದ್ದಾರೆ.
ಖುಷಿಯಾಗಿ ನಿಮ್ಮೆಲ್ಲರನ್ನು ಭೇಟಿಯಾಗಿದ್ದಾಯಿತು. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಮೈಸೂರಿನಲ್ಲಿ ಸಿಎಂ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತೆಲುಗು ನಟ ರಾಮ್ ಚರಣ್ ಭೇಟಿಯಾಗಿದ್ದಾರೆ. ನಟ ರಾಮ್ ಚರಣ್ ಮೈಸೂರಿನ ಪೆದ್ದಿ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದು. ಹೀಗಾಗಿ ನಿನ್ನೆ ಸಿಎಂ ಮನೆಗೆ ಭೇಟಿ ನೀಡಿ ಶಾಲನ್ನು ಹೊದಿಸಿ ಗೌರವಿಸಿದ್ದಾರೆ.